ಹಾಯ್ ಫ್ರೆಂಡ್ಸ್. ತುಂಬ ದಿನದಿಂದ ಬ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ನಮಗೆ ಟೈಮ್ ಮ್ಯಾಚ್ ಆಗಿರಲಿಲ್ಲ. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಸಂಡೇ ಸ್ಪೆಷಲಿಂದ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ವಿ. ಇವತ್ತು ನಾವು ಮನೇಲಿ ನಾಟಿ ಕೋಳಿ ಸಾರು ಮುದ್ದೆ ಮಾಡೋಣ ಅನ್ಕೊಂಡಿದ್ದೀವಿ. ಎವ್ರಿ ಸಂಡೇ ನಮ್ದು ಇದೇ ಥರ ಪ್ಲಾನ್ ಇರುತ್ತೆ. ನಾಟಿ ಕೋಳಿ ಫಿಕ್ಸ್ ಮಾಡೇ ಮಾಡ್ತೀವಿ. ಮತ್ತು ನಾವು ಪ್ಯೂರ್ ನಾನ್ ವೆಜ್ ಅನ್ಕೊಂಡ್ಬಿಡ್ರಿ, ನಾವು ತುಂಬ ನಾನ್ ವೆಜ್ನ ಲೈಕ್ ಮಾಡ್ತೀವಿ. ಇದು ನಾನ್ ವೆಜ್ ಇರೋರಿಗೆ ಈ ನಾಟಿ ಕೋಳಿ ಟೇಸ್ಟ್ ಆಗಲಿ, ಈ ನಾಟಿ ಕೋಳಿ ಮುದ್ದೆ ಕಾಂಬಿನೇಷನು 100% ಗೊತ್ತಿರುತ್ತೆ. ನಾವು ಇವತ್ತು ನಾಟಿ ಕೋಳಿ ತರಕ್ಕೆ ಹೋಗ್ತಿದ್ದೀವಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾವು ಆಲ್ಮೋಸ್ಟ್ ಎಲ್ಲಿಗಾನ ಏನಾದರೂ ತರಬೇಕು, ಪರ್ಚೇಸ್ ಮಾಡೋಕ್ಕಾಗಲಿ, ಯಾವುದಾನ ಒಂದು ಪ್ಲೇಸ್, ಏನೋ ಒಂದು ಸಮಥಿಂಗ್ ಎಲ್ಲಿಗಾನ ಹೋಗ್ಬೇಕಂದ್ರೆ ನಾವು 4 ಮೆಂಬರ್ಸ್ ಫಿಕ್ಸ್ ಹೋಗ್ತೀವಿ. ಒಬ್ರನ್ನ ಬಿಟ್ಟು ಒಬ್ರು ಹೋಗೋದು ತುಂಬ ಕಮ್ಮಿ. ಹೋಗದೇ ಇರೋ ಜಾಗಗಳಿಗಷ್ಟೇ ಹೋಗಲ್ಲ, ಬಿಟ್ಟರೆ ಆಲ್ಮೋಸ್ಟ್ ನಾವು ಫ್ಯಾಮಿಲಿ ಹೋಗ್ತೀವಿ 4 ಮೆಂಬರ್ಸ್ ಕೂಡ. ಇವತ್ತು ಅದೇ ಥರ ನಾವು ಹೊರಟಿದ್ದೀವಿ. ಇವತ್ತು ನಾಟಿ ಕೋಳಿ ತರೋಣ ಅಂತೇಳಿ. ತುಂಬ ಬಿಸಿಲು ಅಂದರೆ ಬಿಸಿಲು, ಮತ್ತು ಈ ಸಮ್ಮರಲ್ಲಿ ನಾನ್ ವೆಜ್ನ ಜಾಸ್ತಿ ತಿನ್ನಬಾರ್ದು. ಮಟನ್ ಎಲ್ಲ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ, ನಾಟಿ ಕೋಳಿನೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬಾಯ್ಲರ್ ಕೋಳಿ ಎಲ್ಲ ತುಂಬಾ ಹೀಟು ಬಾಡಿಗೆ. ಸ್ವಲ್ಪ ನೀವು ಯೋಚನೆ ಮಾಡಿ, ಸಮ್ಮರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ನಾನು ಹೇಳೋದೇನೆಂದರೆ, ನಾವಂತೂ ವಾರದಲ್ಲಿ 3 ದಿನ ನಾನ್ ವೆಜ್ ಮಾಡೇ ಮಾಡ್ತೀವಿ. ನಾವೇನೇ ಸಮ್ಮರ್ ಇದ್ರು ಏನೇ ಇದ್ರು ಬಿಡೋಣ ಅಂತ ತುಂಬ ಅನ್ಕೋತೀವಿ, ನಮಗೆ ಆಗಲ್ಲ. ಸ್ವಲ್ಪನಾರು ಸೈಡ್ಸಿಗೆ ಇರಬೇಕಪ್ಪ ಅಂತ ತುಂಬ ಅನಿಸುತ್ತೆ. ನಾವಂತೂ ತಿಂತೀವಿ, ನಾವು ತಿಂದರೂ ನಿಮಗೆ ಒಳ್ಳೆಯದೇ ಸಜೆಸ್ಟ್ ಮಾಡ್ತೀವಿ. ನಾನಂತೂ ಮೊಟ್ಟೆ ಕೋಳಿನೇ ಬೇಕು, ಅಂದರೆ ಇವಾಗ ಮೊಟ್ಟೆ ಇಡ್ತಾ ಇರುತ್ತಲ್ಲ ಆ ಥರ ಕೋಳಿ ಅಂದರೆ ನಂಗೆ ತುಂಬ ಇಷ್ಟ. ಅದೇ ಕೋಳಿ ತರೋಣ ಅಂತ ಹೋಗ್ತಿದ್ದೀವಿ. ಮತ್ತು ಇವಾಗ ನಾಟಿ ಕೋಳಿ ವಿಷಯ ಬಂತಲ್ಲ, ನಾನು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ನಾವು ಊರಿಗೆಲ್ಲ ಹೋಗ್ತೀವಲ್ಲ, ನಾವು ಇಲ್ಲಿಂದ ಆಲ್ಮೋಸ್ಟ್ ನಮ್ಮದು 300 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮದು ಚಿಕ್ಕಮಗಳೂರು ಡಿಸ್ಟಿಕ್ಕು. ನಾವು ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀವಲ್ಲ, ಅಲ್ಲಿಂದ ಆ ಕಡೆಯಿಂದ ನಾವು ಎಲ್ಲ ಊರು ಎಲ್ಲ ಸುತ್ತಾಡಿ ಎಲ್ಲ ಮುಗಿಸ್ಕೊಂಡು ಬರುವಾಗ ಕೋಳಿ ಸಾಕಿದ್ದಾರೆ. ಅಲ್ಲಿಂದ ನಾವು ನಾಟಿ ಕೋಳಿನ 300 ಕಿಲೋಮೀಟರ್ಸ್ ದೂರಕ್ಕೆ ಚೀಲದಲ್ಲಿ ಹಾಕೊಂಡು ಕಾರಲ್ಲಿ ಹಿಡ್ಕೊಂಡು ತಗೊಬಂದು ನಾವಿಲ್ಲಿ ಕ್ಲೀನ್ ಮಾಡಿಸ್ಕೊಂಡು ತಿಂತೀವಿ. ನಮಗೆ ಅಷ್ಟು ನಾಟಿ ಕೋಳಿ ಇಷ್ಟ. ನಾಟಿ ಕೋಳಿ ಮುದ್ದೆ ಕಾಂಬಿನೇಷನ್ ಅದ್ರ ಬಗ್ಗೆ ಹೇಳಂಗೆ ಇಲ್ಲ ಬಿಡ್ರಿ. ವೆಜಿಟೇರಿಯನು ಪ್ಲೀಸ್ ಬೈಕೋಬೇಡ್ರಿ. ಏರಿಯಾ ಸ್ವಲ್ಪ ನೀಟ್ ಅನಿಸ್ಲಿಲ್ಲ, ಯಾಕಂದರೆ ಅಲ್ಲಿ ತುಂಬ ಜನ ಓಡಾಡೋ ಜಾಗ, ಮತ್ತು ವೆಜಿಟೇಬಲ್ಸ್ ಎಲ್ಲ ಮಾರ್ತಿದ್ರು. ಚಿಕನ್, ವೆಜಿಟೇಬಲ್ಸ್ ಸಮಥಿಂಗ್ ಎಲ್ಲ ಮಾರ್ತಾ ಇದ್ರು. ಅಷ್ಟು ನೀಟ್ ಅನಿಸಿಲ್ಲ. ಓಕೆ, ಹೆಂಗಂದ್ರೆ ಮನೆಗೆ ಬಂದು ವಾಶ್ ಮಾಡ್ತೀವಲ್ಲ, ಹಂಗಾಗಿ ಅದನ್ನೆಲ್ಲ ಇಗ್ನೋರ್ ಮಾಡಬೇಕಾಗುತ್ತೆ. ಜಸ್ಟ್ ಮನೆಗೆ ಎಂಟ್ರ್ ಆಗಿದ್ದೀವಿ. ನೆಕ್ಸ್ಟು ನೀಟಾಗಿ ಒಂದು 4 to 5 ಟೈಮ್ಸ್ ಅಂತೂ ವಾಶ್ ಮಾಡಬೇಕು. ನೀವು ಎಲ್ಲಿಂದ ಚಿಕನ್ ತಂದ್ರೂ ಅಟ್ಲೀಸ್ಟ್ 4 to 5 ಟೈಮ್ಸ್ ಆದರೂ ನೀವು ವಾಶ್ ಮಾಡಬೇಕಾಗುತ್ತೆ. ಅದನ್ನು ನೀಟಾಗಿ ವಾಶ್ ಮಾಡಿ ಪ್ರಿಪೇರ್ ಮಾಡಬೇಕು. ಮತ್ತು ನಾನು ತುಂಬ ವೆರೈಟೀಸ್ ಆಫ್ ಚಿಕನ್ ಮಾಡ್ತೀನಿ. ಚಿಕನ್ ಸಾಂಬಾರ್, ಚಿಕನ್ ಗ್ರೇವಿ, ಚಿಕನ್ ಡ್ರೈ, ಈ ಥರ. ಬಟ್ ಇವತ್ತು ನಾನು ನಾಟಿ ಕೋಳಿ ಸಾಂಬಾರೇ ಅಂತ ಅಂದ್ಕೊಂಡಿದ್ದೀನಿ. ಅದನ್ನ ಹಂಗೆ ಜಸ್ಟ್ ನಾನು ನೀಟಾಗಿ ನಿಮಗೆ ಪ್ರಿಪೇರ್ ಮಾಡಿ ತೋರಿಸ್ತೀನಿ. ಜಸ್ಟ್ ಮೇಲ್ಮೇಲೆ ತೋರಿಸ್ತೀನಿ ಅಷ್ಟೇ. ಯಾಕಂದರೆ ನಾನು ಬಂದು ಫುಡ್ ರೆಸಿಪಿ ರಿಲೇಟೆಡ್ ಏನು ಮಾಡ್ತಿಲ್ಲ. ನೋಡೋಣ ನೆಕ್ಸ್ಟ್ ನನಗೆ ಆ ಥರದ್ದೊಂದು ನಂಗೆ ಟೈಮ್ ಸಿಕ್ಕಿದ್ರೆ, ನಂಗೆ ಆ ಥರ ಇಂಟ್ರೆಸ್ಟ್ ಏನೋ ಇದೆ, ಟೈಮ್ ಸಿಕ್ಕಿದ್ರೆ ಅದನ್ನು ಕೂಡ ಮಾಡ್ತೀನಿ ನಾನು. ಈಗ ಸದ್ಯಕ್ಕೆ ನನ್ನ ಸ್ಟೈಲಲ್ಲಿ ನಾನು ಕುಕ್ಕಲ್ಲಿ ಟ್ರೈ ಮಾಡ್ತೀನಿ. ನೆಕ್ಸ್ಟು ವಿಜಾಲಿಗೆ ಇಟ್ಟಿದ್ದೀವಿ. ಮತ್ತು ಇಲ್ಲಿ ನೋಡ್ರಿ, ಮೊಟ್ಟೆ ಕೂಡ ಇತ್ತು. ಮೊಟ್ಟೆ ಕೋಳಿನೇ ನಾನು ಹೇಳಿದ್ದೆ. ಅದು ನಮ್ಮ ಯಜಮಾನ್ರು, ನೀನು ಮೊಟ್ಟೆ ಕೋಳಿ ತಂದಿಲ್ಲ ಅಂತೇಳಿ ನಾನು ಜೋರು ಮಾಡ್ತೀನಿ ಅಂತೇಳಿ ಮೊಟ್ಟೆ ಕೂಡ ಪ್ರೂಫಿಗೆ ತಂದಿದ್ದಾರೆ. ಅವರು ಮೊಟ್ಟೆ ಕೋಳಿನೇ ತೊಗೊಬಂದಿದ್ದಾರೆ. ಅದೇ ಖುಷಿ. ಇವಾಗ ವಿಜಲಿಗೆ ಇಟ್ಟಾಗ ನೆಕ್ಸ್ಟು ಮತ್ತೆ ಅದನ್ನ ಇಳಿಸ್ಬಿಟ್ಟು ಮಸಾಲ ಎಲ್ಲ ಹಾಕಿ ಮತ್ತೆ 1-2 ವಿಜಲ್ ಮಾಡಿಸ್ಬಿಟ್ರೆ ನಾಟಿ ಕೋಳಿ ಚೆನ್ನಾಗಿ ಬೇಯುತ್ತೆ. ಈಗ ನೆಕ್ಸ್ಟು ಸರ್ವ್ ಮಾಡೋದಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಅವ್ರ ಯೂಟ್ಯೂಬ್ ಚಾನಲ್. ಇದೇ ಥರ ಮೋರ್ ವ್ಲಾಗ್ಸ್ನ ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಫ್ರೀ ಟೈಮಲ್ಲಿ. ಥ್ಯಾಂಕ್ ಯು. ಬಾಯ್ ಬಾಯ್.